ನೀನು ಅವತ್ತು ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಆಗಿದ ಕ್ಷಣ ನೀನೇ ಅವನ ಹೆಂಡತಿ ಅಂತ ಸ್ವೀಕಾರ ಮಾಡಿದ್ದಾನೆ. ಹೌದು, ನೀನೇ ಅವನ ಹೆಂಡತಿ ಅಂತ ಮನಸ್ಸಲ್ಲಿಟ್ಟು ಪೂಜೆ ಮಾಡಿದ್ದಾನೆ ಗೊತ್ತಾ. ಇವತ್ತು ಅಂತ ಅಲ್ಲ, ಯಾವತ್ತು ಅವನ ಮನಸ್ಸಲ್ಲಿ ನೀನೇ ಇರೋದು ಅಂತ ಎದೆ ತಡ್ಕೊಂಡು ಹೇಳ್ತೀನಿ ಬೆಳ್ಳಿ. ಏನೋ ಸತ್ತೋಗ್ತೀನಿ ಅಂತ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬಿಟ್ಟೆ, ಹೀಗೆ ಹೇಳು ಸಾಯ್ತೀನಿ ಅಂತ. ಇಲ್ಲ ಷಣ್ಮುಗಣ್ಣ, ಮುತ್ತು ಮಾವ ನನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅಂದಮೇಲೆ ಅವ್ರ ಜೀವನ ಪೂರ್ತಿ ನಾನು ನೆರಳಾಗಿರೋ ಅವಕಾಶ ಸಿಕ್ಕಿದೆ. ಇದನ್ನ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಣ್ಣ. ನೀನೆಲ್ಲೂ ಹೋಗದೆ ಮನೇಲೆ ಇರಕ್ಕೆ ನೀಲಾಂಬರಿ ಅಮ್ಮ ಒಪ್ಕೊಂಡಿದ್ದಾರೆ. ಇನ್ನು ನಿನ್ನ ಮುತ್ತನ್ನ ಬೇರೆ ಮಾಡಕ್ಕೆ ಯಾರ ಕೈಯಲ್ಲೊಂದು ಸಾಧ್ಯ ಇಲ್ಲ. ಮನೆಗೆ ಹೋಗೋಣವಾ? ಹೋಗೋಣ ಬಾ, ಹೋಗೋಣ ಬಾ. ಕಣ್ ಕಾಣಲ್ಲ ನಿನ್ಗೆ? ದಾರಿ ನೋಡ್ಕೊಂಡ್ ಬರಕ್ಕಾಗಲ್ವಾ? ಹೇಯ್, ಸ್ಪೀಡಾಗಿ ಬಂದಿದ್ ನೀವು ನನಗೆ ಆವಾಜ್ ಆಗ್ತಿದ್ದೀರಾ? ಯಾಕೋ ತಲೆಲ್ಲ ಮಾತಾಡ್ತಾ ಇದ್ಯಾ? ಕಚ್ಕೆನ ಬೇಕಾ ನಿನ್ಗೆ? ನೋಡೋ, ನನ್ನ ಗಾಡಿ ಟಚ್ ಮಾಡಿದ್ಯಾ, ಸಾರಿ ಕೇಳಿದ್ರೆ ಸರಿ. ಇದು ಆಕ್ಸಿಡೆಂಟ್ ತರ ಕಾಣಿಸ್ತಿಲ್ಲ, ನೀವೆಲ್ಲ ಬೇಕು ಅಂತಾನೆ ಮಾಡಿರೋ ತರ ಇದೆ. ಮೊದ್ಲೇ ಅರ್ಜೆಂಟ್ ಅಲ್ಲಿ ಇದೀನಿ, ಏನಾದ್ರೂ ಅಡ್ಡ ಹಾಕಿದ್ರೆ ಸರಿಗ್ ತಿಂತೀರಾ. ದೌಲತ್ತು ತುಂಬಾ ಆಯ್ತು. ಯಾಕೆ? ದರ್ಪ ದೌಲತ್ತು ಹುಟ್ಟಾಗ್ಲಿಂದಾನೇ ಇದೆ. ನಿಮ್ಮಂತವ್ರನ್ನ ಕಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಏಯ್, ಮುಖ ನೋಡ್ತಿದ್ಯಾ? ಯಾಕೋ ಮೆತ್ತಗೆ ಆರಾಮಬ್ಬ. ಹೌದು ಷಣ್ಮುಗಣ್ಣ, ನೀವು ಮುತ್ತು ಮಾವ ನನಗೋಸ್ಕರ ದೇವಸ್ಥಾನದಲ್ಲಿ 108 ದೀಪ ಹಚ್ಚಿ ಪೂಜೆ ಮಾಡಿದ್ರು ಅಂತ ಹೇಳಿದ್ರಿ. ಆದ್ರೆ ಮನೆಯಲ್ಲಿ ಏನಾಯ್ತು ಅಂತಾನೆ ಹೇಳಿಲ್ಲ. ನೀಲಾಂಬರಿ ಅತ್ತೆ ಮಾಯಕನ್ ಕತ್ತಲ್ ತಾಳಿ ತೋರಿಸ್ಬೇಕಂದ್ರೆ ನಾನು ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ಅದಾದ್ಮೇಲೆ ಏನಾಯ್ತು? ಷಣ್ಮುಗಣ್ಣ, ಏನಾಯ್ತು? ಯಾಕೆ ಸುಮ್ಮನಾದ್ರಿ? ಅದು ಬಳ್ಳಿ, ನೀವ್ ಹಿಂದೇಟ್ ಆಗ್ತಿರೋದ್ ನೋಡಿದ್ರೆ ಅಲ್ಲೇನೋ ನಡೀತಿದೆ ಅಂತಾಯ್ತು. ಅದು ನಿನಗೆ ಹೇಗೆ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ ಬೆಳ್ಳಿ. ಅತ್ತೆ ಮಾತ್ಗೆ ಮುತ್ತು ಮಾವ ಏನ್ ಉತ್ತರ ಕೊಟ್ರು ಅಂತ ಹೇಳ್ತೀರಾ? ಮುತ್ತು ತನ್ನ ಚಿಕ್ಕಮ್ಮನ ಮಾತಿಗೆ ಯಾವತ್ತಾರು ಇಲ್ಲ ಅಂದಿದ್ದಾನ. ಆದರೂ ಅವನ್ನೆಲ್ಲ ಅರ್ಥ ಮಾಡ್ಸಕ್ಕೆ ತುಂಬ ಪ್ರಯತ್ನ ಪಟ್ಟ. ಆದರೂ ಚಿಕ್ಕಮ್ಮ ಒತ್ತಾಯ ಮಾಡಿ ಒಪ್ಪಿಸ್ಬಿಟ್ರು ಬೆಳ್ಳಿ.
ದಾರಿ ಇಲ್ಲದೆ ತನ್ನ ಚಿಕ್ಕಮ್ಮನ ಮಾತು ಕೇಳೋಗಾಯ್ತು. ಮುತ್ತು ಮಾಯಿನ ಮದುವೆ ಆಗಕ್ಕೆ ಒಪ್ಕೊಂಡ್ಬಿಟ್ನಮ್ಮ. ಮುತ್ತು ಮಾವ ಒಪ್ಕೊಂಡ್ಬಿಟ್ರ? ಅವ್ರ ಮಾಯಕನ ಮದ್ವೆ ಆಗ್ತಾರ? ಮತ್ತೆ ಎಷ್ಟೊತ್ತು ನೀವು ನನ್ನ ಹತ್ರ ಹೇಳಿದ್ದೆಲ್ಲ ಸುಳ್ಳ? ಆ ಕುರುವಂಜೆ ಹೇಳಿದ್ರು, ಅದಕ್ಕೆ ಮುತ್ತು ಮಾವ ದೇವಸ್ಥಾನದಲ್ಲಿ ನನಗೋಸ್ಕರ 108 ದೀಪ ಹಚ್ಚಿ ಪೂಜೆ ಮಾಡಿದ್ರು, ಇವೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಸುಳ್ಳ? ಮತ್ತೆ ಮತ್ತೆ ಯಾಕೆ ನನ್ನ ನಂಬಿಸ್ತಿದ್ದೀರ? ನಿನ್ ಮದುವೆ ಮುತ್ತು ಜೊತೆ ಹಾಗೆ ಆಗುತ್ತೆ ಅಂತ ಯಾಕೆ ನನ್ನ ನಂಬಿಸಿ ಮೋಸ ಮಾಡ್ತಿದ್ದೀರ? ಏನ್ ಬೇಕಾದ್ರೂ ಹೇಳ್ಬೋದು, ಮದ್ವೆ ಮಾಡಿಸ್ತೀನಿ ಅಂತ ನಂಬಿಸಿದ್ರೆ ಹಾಗೆ ಓಡಾಡ್ಕೊಂಡಿರ್ತಾಳೆ. ಈ ಬೆದಿಗೆ ಏನ್ ಹೇಳಿದ್ರು ನಂಬಿಡ್ತಾಳೆ ಅಂತ ತಾನೆ? ಇಲ್ಲ ಬೆಳ್ಳಿ, ಅದು ಹಾಗಲ್ಲಮ್ಮ. ನಾನು ಹೇಗೂ ನನ್ನ ಪಾಡಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಹೊರಟೋಗೋಣ ಅಂತಿದ್ದೆ, ಅದಕ್ಕೂ ಕೈ ಹಾಕಿದ್ರಿ. ಇಲ್ಲೇ ಎಲ್ಲ ಕಷ್ಟನೂ ನೋಡ್ಕೊಂಡೇನು ಅಂತ ಬದುಕ್ಸಿದ್ರ. ತಂಗವ್ವ ಅಂತ ಬಾಯಿ ತುಂಬಾ ಕರೀತೀರ, ನನಗೆ ಮೋಸ ಮಾಡ್ಬಿಟ್ರಿ ಅಲ್ಲ. ಹೋಗಿ ಷಣ್ಮುಖಣ್ಣ, ನೀವು ನನ್ನ ಪೆದ್ದಿ ಮಾಡ್ಬಿಟ್ರಿ. ಎಲ್ರು ನಮ್ಮೋರು ಅಂತ ಎಲ್ರ ಜೊತೆ ಚೆನ್ನಾಗಿರ್ತೀನಲ್ಲ, ಅದೇ ನಾನು ಮಾಡೋ ದೊಡ್ಡ ತಪ್ಪು. ಮುತ್ತು ಮಾವ ನನಗ್ ಸಿಗಲ್ಲ. ಸಿಗ್ತಾನೆ ಬೆಳ್ಳಿ. ಏನ ನಮ್ಸಕ್ ಪ್ರಯತ್ನ ಪಡ್ತಿದ್ದೀರಾ? ಬಿಟ್ಬಿಡಿ, ಎಲ್ಲ ಇಲ್ಲಿಗೆ ಮುಗ್ದೋಗ್ಲಿ. ಆ ದೇವ್ರು ನೀನೇ ಮುತ್ತು ಮಾವನ್ ಹೆಂಡತಿ ಆಗೋದು ಅಂತ ತೋರ್ಸ್ಕೊಟ್ಟ ಅಂದ್ರಿ ಅಲ್ವಾ? ಮುತ್ತು ಮಾವನ್ ದೇವ್ರು ಯಾರು ಗೊತ್ತಾ? ಅವ್ರ ಚಿಕ್ಕಮ್ಮ. ಈ ನಂಬರಿ ಅಂತ ಆಯ್ಕೆ ಮಾಡಿರೋದು ಮಾಯಕ್ಕನ. ಅದ್ಮೇಲೆ ಅವ್ರ ಆಯ್ಕೆನೆ ಸರಿಯಾಗಿರುತ್ತೆ ಬಿಡಿ. ನಾನೀಗ ಮುತ್ತು ಮಾವನ್ ಬಾಳಲಿಲ್ಲ ಅಣ್ಣ, ಇನ್ಯಾವತ್ತೂ ಇರಕ್ಕಾಗಲ್ಲ. ಮತ್ತೆ ಒಂದ್ ಮಾಡೋ ಪ್ರಯತ್ನ ಮಾಡಬೇಡಿ. ಬೆಳ್ಳಿ, ಇದು ನಾನು ಮಾಡ್ತಿರೋ ಪ್ರಯತ್ನ ಅಲ್ಲ, ಆ ದೇವ್ರು ಮಾಡ್ತಿರೋ ಪ್ರಯತ್ನ. ನನ್ನ ತಂಗವನೇ ಮುತ್ತುಗೆ ಹೆಂಡತಿ ಆಗೋಳು, ಅದ್ರಲ್ಲಿ ಎಳ್ಳಷ್ಟು ನನಗೆ ಸಂಶಯ ಇಲ್ಲ. ಸಂಶಯ ಇರೋದು ನಿನಗೆ ಮಾತ್ರ. ನಾನು ಸುಳ್ಳು ಹೇಳ್ತಿಲ್ಲ ಬೆಳ್ಳಿ. ನಿನ್ ಮೇಲೆ ಎಷ್ಟೋ ಜನ ಎಷ್ಟೋ ಸರಿ ಹಾಗೆ ಸಾಧಿಸಿದ್ದಾರೆ, ಆದ್ರೂ ನೀನು ಗೆದ್ದು ಬಂದು ಇಲ್ಲಿ ನಿಲ್ತಿದ್ಯಾ ಅಂದ್ರೆ ಅದೇ ವಿಧಿ. ನಿನ್ನ ಮುತ್ತುನ ಬೇರೆ ಮಾಡಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೂ ಆಗ್ತಾ ಇಲ್ಲ. ಈಗ್ಲೂ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಆ ವಸ್ತು ನಂಬುವಾಗ ಮಾಡುತ್ತೆ. ಬಾ ನನ್ನ ಜೊತೆ ಬಾ. ಅಲ್ಲಿ ನಿಂತಿರೋದು ಬೆಳ್ಳಿ ಷಣ್ಮುಖ ತಾನೆ? ಹೌದಣ್ಣ, ಬೆಳ್ಳಿನೇ. ಬೆಳ್ಳಿ, ಅಲ್ಲಿ ನೋಡು ಮುತ್ತು ನಗರ. ನಾನು ಈ ಜಾಗಕ್ಕೆ ಬಂದೇ ಇರಲಿಲ್ಲ ಯಾವತ್ತು. ಅಲ್ಲಿ ನೋಡ್ದ ಮುತ್ತು ನಗರ. ನೀನ್ ಹೋಗಿ ನೋಡು, ನಿನಗೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಒಂದು ವಿಷಯ ಅಲ್ಲಿ ಇದ್ದೇ ಇರುತ್ತೆ, ಖಂಡಿತ ಇರುತ್ತೆ. ನೀನ್ ಹೋಗಿ ನೋಡು, ನನ್ ಮೇಲೆ ನಂಬಿಕೆ, ಹೋಗಿ ನೋಡು. ನನಗ್ ಸಂಬಂಧಪಟ್ಟಿದ್ದ? ಹೌದು. ಒಂದ್ ವೇಳೆ ಅಲ್ಲೇನೂ ಇಲ್ಲ ಅಂದ್ರೆ?
ನೀನು ನಮ್ದಾಗೆ ಅಲ್ಲೇನೂ ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಿನ್ನ ಮುತ್ತು ಮದುವೆ ನಡೆಯಲ್ಲ. ಅಲ್ಲೇನೂ ಇಲ್ಲ ಅಂದ್ರೆ ನಿನ್ನ ನಾನು ಬಲವಂತ ಮಾಡಲ್ಲ. ನೀನ್ ಎಲ್ಲಿರ್ಬೇಕು ಅನ್ಸುತ್ತೆ ಅಲ್ಲಿರು. ಇದನ್ನ ನೀವು ವಿಧಿ ಅಂತಿದ್ದೀರಾ? ನಂಬಿಕೆನಮ್ಮ, ನಂಬಿಕೆನೇ ಜೀವನ. ನೀ ಈ ಊರಿಗೆ ಬಂದಿದ್ದು ಮುತ್ತುಗೋಸ್ಕರ. ಅವನು ನಿನಗೆ ಸಿಗ್ತಾನೆ ಅಂದ್ರೆ ಮುತ್ತು ಹೆಸರಿಂದ ನಿನ್ನ ಹೆಸರಿದ್ದೇ ಇರುತ್ತೆ. ಖಂಡಿತ ಇಲ್ಲ, ನಾನ್ ನಂಬಿರೋ ವಿಧಿ ಸುಳ್ಳು ಅಂತ ನಾ ಒಪ್ಕೊಂತೀನಿ. ಹೋಗು, ಆ ಬೋರ್ಡಿಂದ ಏನಿದೆ ಅಂತ ನೋಡ್ಕೊಂಬ. ಅದು ನಿಜಾನ ಸುಳ್ಳ ಅಂತ ನೀನ್ ಹೇಳಲೇಬೇಕು ಬೆಳ್ಳಿ. ನಿನ್ನ ಅನುಮಾನ ಇವತ್ತು ಬಗೆಹರಿಯುತ್ತೆ. ಹೋಗು ಬೆಳ್ಳಿ, ಹೋಗು ಧೈರ್ಯವಾಗಿ. ನಿನ್ನ ಕತೆ ಇವತ್ತು ಮುಗಿತು ಕಣೆ ಬೆಳ್ಳಿ. ಅಣ್ಣ ಹೋಗಿ ಗುದ್ದಿಸ್ತಾ ಅಣ್ಣ. ಇರೋ ಮಧ್ಯ ರೋಡ್ಗೆ ಬರ್ಲಿ. ಲೇ ಎತ್ಲಾ ಗಾಡಿನ. ರಕ್ತ ಬೆಳ್ಳಿ, ಎದೋಳು ಬೆಳ್ಳಿ, ಬೆಳ್ಳಿ ಯಾರು ಬರ್ಲಿ, ಯಾರು ಬರ್ಲಿ, ಬೆಳ್ಳಿ ಎದೋಳು ಎದೋಳು ಎದೋಳು, ಬೆಳ್ಳಿ ಬೆಳ್ಳಿ ಕಣ್ಬಿಡು ಬೆಳ್ಳಿ, ಬೆಳ್ಳಿ ಬೆಳ್ಳಿ ಮುತ್ತು ಕಾಯ್ತಿರ್ತಾನೆ, ಕಣ್ಬಿಡು ಬೆಳ್ಳಿ, ಬೆಳ್ಳಿ ಬೆಳ್ಳಿ. ಅನ್ಯಾಯವಾಗಿ ನನ್ನ ಬೆಳ್ಳಿ ಕೋತು ಬಿಡ್ರಲ್ಲ. ಬೆಳ್ಳಿ ಬೆಳ್ಳಿ ಯಾರು ಬರ್ಲಿ. ಬಾ ಬಾ ಬೆಳ್ಳಿ, ಹಾಸ್ಪಿಟ್ಲಿಗೆ ಹೋಗೋದು. ಬಾ ಬೆಳ್ಳಿ. ಬೆಳ್ಳಿ ಏನ್ ಮಾಡ್ತಿದ್ದಾಳೋ ಏನೋ. ನನ್ನ ಫೋನ್ ಬೇರೆ ಕಳ್ದೋಗಿದೆಯಲ್ಲ. ಫೋನ್ ತಾಗಿ ಮುತ್ತು, ಫೋನ್ ಮುತ್ತು. ಫೋನ್
ಬೆಳ್ಳಿ ತಲೆಯಲ್ಲೇ ಕಾಪಾಡಿ ಕಾಪಾಡಿ ಡಾಕ್ಟ್ರೆ ಕಾಪಾಡಿ. ಆಕ್ಸಿಡೆಂಟ್ ಆಗಿದೆ, ನೀವು ಫಸ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು FIR ಕಾಪಿ ತಗೊಂಬಂದು ಕೊಡಿ. ತಂಗಿ ಡಾಕ್ಟ್ರೆ ಅವ್ರನ್ನ ನಾವು ನೋಡ್ಕೋತೀವಿ, ನೀವು ಮೊದಲು ಹೇಳಿದ ಕೆಲಸ ಮಾಡಿ ಹೋಗಿ. ಡಾಕ್ಟ್ರೆ ಈಗ ತಾನೇನು ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ಬೋದು, ಆಗ್ಲೇ ಎದ್ದೊಳಕ್ಕೂ ಆಗದೆ ಇರೋ ಸ್ಥಿತಿಲಿ ಮಲಗಿದ್ದಾಳೆ. ದೇವ್ರೆ, ಯಾಕೆ ಇಷ್ಟೊಂದು ಕ್ರೂರಿ, ಯಾಕ ಮಗುಗೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ತಾ ಇದೆಯಾ? ಡಾಕ್ಟ್ರೆ ಡಾಕ್ಟ್ರೆ ಬೆಳ್ಳಿ ಹೇಗಿದ್ದಾಳೆ ಡಾಕ್ಟ್ರೆ? ನೋಡಿ, ತಲೆಗೆ ಬಲವಾದ ಏಟ್ ಬಿದ್ದಿರೋದ್ರಿಂದ ತುಂಬ ಬ್ಲಡ್ ಹೋಗಿದೆ, ಅವರಿಗೆ ಆಪ್ರೇಷನ್ ಮಾಡಲೇಬೇಕು. ಹಾಗೆ ನೀವು ಬ್ಲಡ್ ಅರೇಂಜ್ ಮಾಡ್ಕೊಳ್ಳಿ, ನಿಮ್ಮ ಕಡೆಯವ್ರಿಗೆಲ್ಲ ಹೇಳಿಬಿಡಿ. ಹಾಗೆ ಡಾಕ್ಟ್ರೆ ಡಾಕ್ಟ್ರೆ ಹೀಗೆಲ್ಲ ಮಾಡಬೇಡಿ, ಎದ್ದು ನಿಂತ್ಕೊಳ್ಳಿ. ಅವ್ರ ರಕ್ತ ಸಂಬಂಧಿಕರು ಯಾರಾದರೂ ಆಪ್ರೇಷನ್ಗೆ ಒಕ್ಕೆ ಇದೆ ಅಂತ ಸೈನ್ ಹಾಕಬೇಕು. ನನ್ನ ಅಣ್ಣನ ಥರ ನಾನೇ ಸೈನ್ ಹಾಕ್ತೀನಿ. ಅಣ್ಣನ ಥರ ಅಲ್ಲ, ಅಣ್ಣನೇ ಆಗಬೇಕು. ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರಾ? ಈಗ ಇನ್ಫಾರ್ಮ್ ಮಾಡ್ತೀನಿ ಡಾಕ್ಟ್ರೆ. ನೋಡಿ, ತಡ ಮಾಡೋ ಹಾಗಿಲ್ಲ, ತಡ ಮಾಡಿದಷ್ಟು ಪೇಷಂಟಿಗೆ ತೊಂದರೆ ಆಗುತ್ತೆ. ಅವ್ರ ಸ್ವಂತದವ್ರ ಅಣ್ಣ ತಮ್ಮ ಯಾರಾದರೂ ಇದ್ರೆ ಇಮಿಡಿಯೇಟ್ ಬರೋದಕ್ಕೆ ಹೇಳಿ. ಡಾಕ್ಟ್ರೆ ಮುತ್ತು ಫೋನ್ ತೆಗಿ ಮುತ್ತು. ಹಲೋ ಹಲೋ, ಫೋನ್ ರಿಸೀವ್ ಮಾಡೋದು ಬಿಟ್ಟು ಏನೋ ಮಾಡ್ತಿದ್ಯಾ? ಫೋನ್ ಬಿದ್ದೋಗಿತ್ತು ಕಣೋ, ಹುಡುಕಿ ಕಾಲ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯ್ತು. ನಾನು ಬೇಕು ಅಂತ ಮಾಡಿಲ್ಲಪ್ಪ. ಯಾಕೋ ಅಳ್ತಿದ್ಯಾ? ಮುತ್ತು ನೀನ್ ಏನು ಅಂತ ಹೇಳಿದ್ರೆ ತಾನೇ ನಂಗೆ ಅರ್ಥ ಆಗೋದು. ಬೆಳ್ಳಿ ಈಗ ಹೇಳ್ತೀಯ, ನನ್ನ ಕೈಲಿ ಬೈಸ್ಕೊತೀಯ ನೀನು? ಬೆಳ್ಳಿಗೆ ಆಕ್ಸಿಡೆಂಟ್ ಆಗಿದೆ ಕಣ. ಡಾಕ್ಟ್ರ್ ಏನೆಲ್ಲೋ ಹೇಳ್ತಾ ಇದ್ದಾರೆ, ನನ್ನ ಕೈ ಓಡ್ತಿಲ್ಲ, ಕಾಲು ಓಡ್ತಿಲ್ಲ. ಮುತ್ತು ಬೇಗ ಬಾ ಮುತ್ತು, ಬೆಳ್ಳಿ ಮುತ್ತು ಬೇಗ ಬಾ ಮುತ್ತು. ಷಣ್ಮುಗ, ಏನ್ ಹೇಳ್ತಿದ್ಯೋ? ICU ಇದ್ದಾಳೆ.